ಏನಪ್ಪ ಅಂತದ್ದು ನಾವೀಗ ಗಂಡ ಹೆಂಡತಿ ನಮ್ಮಷ್ಟಕ್ಕೆ ನಾವು ಮಾತಾಡ್ತಾ ಹೌದಮ್ಮ ನಮ್ಮದೇ ವಿಷಯ ನಮ್ಮದು ಬೇರೆ ವಿಷಯ ಮಾತಾಡ್ಲಿಲ್ಲ ಅಲ್ಲ ನಿಮ್ಮ ವಿಷಯ ವಿಶೇಷ ಮಾತಾಡುವಾಗ ವಿಷಯ ಬೇರೆಯವ್ರದ್ದಾಗಿರ್ತದೆ ಮಾತು ನಮ್ದಾಗಿರ್ತದೆ ಇದು ಹಾಗಲ್ಲ ನಮ್ಮದೇ ಮಾತು ನಮ್ಮದೇ ವಿಷಯ ನಾವ್ ಹೇಳ್ಕೊಂಡಪ್ಪ ನೀನು ಪಕ್ಕನ ವಿಷಯ ನಿಮ್ಮದ್ದಿ ಮಾತಾಡಿದವರು ನೀವೇ ಹೌದು ಹಾಗಂತ ಸ್ವಲ್ಪ ಆಲೋಚನೆ ಮಾಡಬೇಕು ಏನು ಯಾಕೆಂದ್ರೆ ಲೋಕದಲ್ಲಿ ಸಾಮಾನ್ಯದವರು ನೀವಲ್ವೇ ಅಲ್ಲ ಸ್ಥಾನಾಪನ್ನರು ಆದರ್ಶ ದಂಪತಿಗಳು ಹೇಳಿ ಕೇಳಿ ನಿಮ್ಮ ನಡೆಯನ್ನ ನಿಮ್ಮ ನುಡಿಯನ್ನ ಜೀವನಕ್ಕೆ ಅಳವಡಿಸಿಕೊಂಡು ಸಾರ್ಥಕತೆಯನ್ನು ಕಾಣುವರು ಅದೆಷ್ಟೋ ಮಂದಿ. ಹೌದು. ಹಾಗಾಗಿ ನೀವು ಆಡುವ ಮಾತು ಮಾಡುವ ಕಾರ್ಯ ಇನ್ನೊಬ್ಬರಿಗೆ ಪೂರಕವಾಗಿರ್ಬೇಕಮ್ಮ. ಹೌದು. ಅದು ಹೀಗಾಗಲಿಲ್ವಲ್ಲ. ಈಗ ನಾವು ಮಾಡಿದ್ದನ್ನು ಹೇಳ್ಕೊಂಡ್ರೆ ಎಂತದ್ದು ಮಾಡಿದ್ದನ್ನು ಬೇರೆಯವರು ಹೇಳ್ಬೇಕು ಬಿಟ್ಟು ನೀವೇ ಹೇಳ್ಕೊಳ್ತಾ ಇರುವುದಾ? ಓ ನಾವು ಮಾಡಿದ್ದು ನಾವೇ ಹೇಳ್ಕೊಳ್ಳೋದಿಲ್ಲ. ಅಂದ್ರೆ ನಾವೇನೋ ಒಳ್ಳೇದು ಮಾಡಿದ್ರೆ ನಾವೇ ಹೇಳ್ಕೊಳ್ತಾ ನಾವೇ ಕೊಚ್ಕೊಳ್ತಾ ಇರುವುದಲ್ಲ. ನೋಡಿದವರು ಕೇಳಿದವರು ಅವ್ರು ಹಾಗೆ ಮಾಡಿದ್ರಂತೆ ಹೀಗೆ ಮಾಡಿದ್ರಂತೆ ಎನ್ನುವುದನ್ನು ಹೊಗಳಿ ಹೇಳಬೇಕು. ಈಗ ಲಾಲೆ ಪೂದೆಲೆ ತಪ್ಪ ನಮ್ಮಷ್ಟಕ್ಕೆ ನಾವು ಮಾತಾಡಿದ್ರು ನಮ್ಮ ವಿಷಯವನ್ನು ನಾವು ಮಾತಾಡಿಕೊಂಡಿದ್ದೇವೆ. ನಿಂಗೇನಾಯ್ತು? ನನಗೆ ಏನಾಯ್ತು ಅಂತಲ್ಲ, ಸಾರಸನಾಭನ ಮೂರು ಲೋಕದಿ ಒಂದು ಲೋಕ ಅಲ್ಲವಮ್ಮ, ಮೂರು ಲೋಕದಲ್ಲಿಯೂ ಮಾನ್ಯತೆಯನ್ನ ನೀಡಿ ಮನ್ನಣೆಯನ್ನ ಕೊಟ್ಟು ಪೂಜಿಸಿ ಅವನನ್ನೇ ಆರಾಧಿಸುವ ವರ್ಗವೇ ಉಂಟು. ಅದ್ರ ಬಗ್ಗೆ ಅನುಮಾನವೇ ಇಲ್ಲ. ಎಲ್ಲರನ್ನು ಆರಾಧಿಸುವ ಎಲ್ಲರೂ ಪೂಜಿಸುವ ದೇವರು ನಿಮ್ಮ ಗಂಡ. ಆದ್ರೆ ಸ್ವಲ್ಪ ಆಲೋಚನೆ ಮಾಡಿ ನೋಡಿ, ಈ ಪೂಜೆ ಎನ್ನುವುದು ಈ ಗೌರವ ಎನ್ನುವುದು ನಿಮ್ಮ ಗಂಡನಿಗೆ ಲೋಕದಲ್ಲಿ ಒಂದು ಸ್ಥಾನಾಪನ್ನತೆ ಎನ್ನುವುದು ದೊರಕುವುದಕ್ಕೆ ಕಾರಣ ಏನು ಅಥವಾ ಕಾರಣ ಯಾರು? ಇದ್ರ ಬಗ್ಗೆ ಆಲೋಚಿಸಬೇಕು. ಈಗ ನಿಮ್ಮ ಗಂಡನನ್ನ ನೀವು ಹೊಗಳಿದ್ರೆ ಆಕ್ಷೇಪ ಅಲ್ಲ. ಲೋಕದಲ್ಲಿ ಒಬ್ಬ ಜನಸಾಮಾನ್ಯ ಹೆಂಡತಿ ಆದವಳು ತನ್ನ ಗಂಡನ ವ್ಯಾಪ್ತಿಗೆ ಒಳಪಟ್ಟ ಕಾರ್ಯವನ್ನು ಕಂಡು ಹೊಗಳಿದ್ರೆ ಅದನ್ನು ನಾವು ವಿಶೇಷ ಅಂತ ಹೇಳುವುದಿಲ್ಲ. ಲೋಕನಾಯಕ ಮೂರ್ತಿಯಾದಂತಹ ವಿಷಯಗಳು ಯಾವುದು? ಯಾರನ್ನ ಯಾಕಾಗಿ ಹೊಗಳುವುದು? ಹೊಗಳುವಂತಹ ವಿಷಯ ಇದ್ದಾಗ ಅದಕ್ಕೆ ಪೂರಕವಾಗಿ ಇದ್ದವರು ಯಾರು, ಯಾರ ಬೆಂಬಲ ಉಂಟು, ಇದೆಲ್ಲ ಆಲೋಚನೆ ಮಾಡಿ ಹೊಗಳುವುದಲ್ವೇ ನಮ್ಮ. ನಾನು ಕೇಳ್ತಾ ಇರುವ ಹಾಗೆ ಇಷ್ಟು ವರ್ಷದಲ್ಲಿ ನಾನು ಯಾವತ್ತಾದ್ರೂ ಮಧ್ಯೆ ಬಂದದ್ದುಂಟ? ಇಲ್ಲ. ಇವತ್ತು ಬರಬೇಕಾಯ್ತು. ಯಾಕೆ? ಅಪ್ಪ ಅಮ್ಮನ ಮಾತು ಸರಿಯಾಗಲಿಲ್ಲ, ಎಚ್ಚರಿಕೆ ಕೊಡೋಣ ಅಂತಲೇ ಬಂದದ್ದು. ಒಂದು ಈಗ ನಾನು ಹೇಳಿದ್ದೆಲ್ಲ ಸರಿಯಾಗಲಿಲ್ಲ. ಹೊಗಳಿಕೆ ಒಂದು ಅರ್ಥ ಇರಬೇಕು. ಹೌದಪ್ಪ, ನಮ್ಗೆ ಸರಿಯಾಗದೆ ಹೋದ್ರು ನಮ್ಮ ಯಜಮಾನ್ರು ಮಾಡ್ತಾರೆ ಯಾವ್ದೊಂದು ಕಾರ್ಯವನ್ನ. ನಮ್ಮ ಯಜಮಾನಿಗೂ ಆಗದೆ ಹೋದ್ರು ನಾ ಮಾಡ್ತೇನೆ. ನಾನು ಸ್ವಲ್ಪ ಹೊತ್ತು ನೋಡಿದೆ, ನಿಮ್ಮ ಯಜಮಾನರು ಸರಿ ಮಾಡ್ತಾರೆ ಅಷ್ಟೆಲ್ಲ ಹೊಗಳಬೇಡ ಅಂತ ಹೇಳ್ತಾರೆ ಅಂತ ನೋಡಿದೆ. ಆ ಲಕ್ಷಣವೇ ಕಾಣಿಸ್ಲಿಲ್ಲ. ಇತ್ತೀಚೆಗೆ ನಿಮ್ಮ ಗಂಡನಿಗೂ ಹೊಗಳುವವರೇ ಬೇಕಾಗಿದೆ ಬಿಟ್ಟರೆ ಇದ್ದದ್ದು ಹೇಳುವವರು ಬೇಡವಾಗಿದೆ. ಅಂದ್ರೆ ಅಲ್ಲ, ಈ ವಿಷಯ ಹೇಳುವಾಗ ನೀನು ಒಬ್ಬನೇ ಬರುವುದು ಬಿಟ್ಟು ಯಾರ್ಯಾರನ್ನು ಕರ್ಕೊಂಡು ಬಂದದ್ದು ಯಾಕೆ? ನೀವು ಇಬ್ಬರಿದ್ದೀರಲ್ಲ, ಜೊತೆ ಒಬ್ಬರಾದ್ರೂ ಇರಲಿ. ಈಗ ನಾನು ಮಾತನ್ನೆಲ್ಲ ನೀವು ಕೇಳ್ಕೊಂಡ್ರೆ ಎಂತ ಹೌದೇನು? ಗಂಡ ಹೆಂಡತಿ ಕುರಿತು ಮಾತಾಡುವಾಗ ನೀವು ಒಬ್ಬರು ಕೇಳುವುದು ಸರಿಯೇ? ನನಗೇನದು ಗೊತ್ತಿಲ್ಲ ಅಂತ ಮಾಡಿದ್ಯಾ? ಮತ್ತೆ ನಾನು ಗಂಡ ಹೆಂಡತಿಯ ಮಾತನ್ನು ಕದ್ದು ಕೇಳಿದ್ದು ಅಲ್ಲವೇ ಅಲ್ಲ, ನಾನು ಇಲ್ಲಿಯೇ ಇದ್ದು ಕೇಳಿ. ಗಂಡ ಹೆಂಡತಿ ಆತಗಿಲಿ ಕುರಿತು ಮಾತಾಡುವಾಗ ದಿಮ್ಮು ಕೇಳಿಸಿಕೊಳ್ಳಬಾರದು ಒಂದು ಕೇಳಿಸಿಕೊಳ್ಳದೇ ಇರ್ತದೆಯಾ? ಹಾಗಾಗಿ ನಾನೊಂದು ಜಾತಿ ದಿಂಬು ಇದ್ದ ಹಾಗೆ. ಅಯ್ಯೋ, ನಾನು ಅಲ್ಲಿಯೇ ಇದ್ದೇ ಕೇಳಿದ್ದು ಬಿಟ್ಟು ಕದ್ದು ಕೇಳುವ ಅಭ್ಯಾಸದವ ಅಲ್ಲವೇ ಅಲ್ಲ. ಹಾಗಿದ್ರೆ ನಾನು ಅಂತದ್ದೇನು ತಪ್ಪು ಹೇಳಿದೆ?
ಭವರಕ್ಕೆ ಬಂದರೆ ಲಕ್ಷ್ಮೀ ದೇವಿ ಸೇರಿಕೊಂಡುದರಿಂದ ಸರ್ವಕ್ಕೂ ಕಾರಣ ನಾನು ಸೇರಿಕೊಂಡುದರಿಂದ ಸರ್ವಕ್ಕೂ ಕಾರಣ ಲಕ್ಷ್ಮೀ ದೇವಿ ಓ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ನಾನು ಸೇರಿಕೊಂಡುದರಿಂದ ಸರ್ವಕ್ಕೂ ಕಾರಣ ಲಕ್ಷ್ಮೀ ದೇವಿ ಸೇರಿಕೊಂಡುದರಿಂದ ನಾ ಸೇರಿಕೊಂಡುದರಿಂದ ಸರ್ವಕ್ಕೂ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ